ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 1-1-26. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ತಂದೆಯ ಬಳಿ ರಿಫ್ರೆಶ್ ಆಗಲು ಬಂದಿದ್ದೀರಿ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ, ಇದರಿಂದ ಸದಾ ರಿಫ್ರೆಶ್ ಆಗಿರುತ್ತೀರಿ. ಇಲ್ಲಿ ಬಾಬಾ ಏನಂದರು, ಆಸ್ತಿನ ನೆನಪು ಮಾಡಿರಿ ಅಂದರು. ತಂದೆಯ ಆಸ್ತಿ ಯಾವುದು? ಗುಣಗಳು, ಶಕ್ತಿಗಳು, ಜ್ಞಾನ. ಅಂದರೆ ನಾವು ಆ ಗುಣ, ಶಕ್ತಿ, ಜ್ಞಾನ ತುಂಬಿಕೊಂಡಷ್ಟು ಏನಾಗ್ತೀವಿ? ರಿಫ್ರೆಶ್ ಆಗ್ತಾ ಹೋಗ್ತೀವಿ. ಪ್ರಶ್ನೆ: ಬುದ್ಧಿವಂತ ಮಕ್ಕಳ ಮುಖ್ಯ ಲಕ್ಷಣಗಳೇನು? ಉತ್ತರ: ಬುದ್ಧಿವಂತ ಮಕ್ಕಳಿಗೆ ಅಪಾರ ಖುಷಿ ಇರುವುದು. ಒಂದು ವೇಳೆ ಖುಷಿ ಇಲ್ಲವೆಂದರೆ ಅವರು ಬುದ್ಧಿಗಳಾಗಿದ್ದಾರೆ ಎಂದು ಅರ್ಥ. ಬುದ್ಧಿವಂತರು ಎಂದರೆ ಪಾರಸ ಬುದ್ಧಿ ಆಗುವವರು. ಬಾಬಾ ಏನಂದರು? ಪಾರಸ ಬುದ್ಧಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಬಾಬಾನ ನೆನಪು ಮಾಡಿದಂತೆಲ್ಲ, ನಮ್ಮ ವಿಕರ್ಮಗಳು ವಿನಾಶವಾದಂತೆಲ್ಲ, ಅಲ್ಲಿ ಬುದ್ಧಿ ಏನಾಗ್ತಾ ಹೋಗ್ತದೆ? ಪಾವನ ಆಗ್ತಾ ಹೋಗ್ತದೆ, ಶುದ್ಧ ಆಗ್ತಾ ಹೋಗ್ತದೆ. ಆ ಶುದ್ಧವಾದ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗ್ತಾ ಹೋಗ್ತದೆ. ಜ್ಞಾನ ತುಂಬಿದಂತೆಲ್ಲ ಮತ್ತೆ ಎಲ್ಲರಿಗೆ ಕೊಡ್ತಾರೆ. ಅದಕ್ಕೆ ಬಾಬಾ ಏನಂತ ಇದ್ದಾರೆ, ಅವರು ಅನ್ಯರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಆತ್ಮಿಕ ಸೇವೆಯಲ್ಲಿ ಬ್ಯುಸಿಯಾಗಿರುತ್ತಾರೆ. ತಂದೆಯ ಪರಿಚಯ ಕೊಡದೇ ಇರಲು ಆಗುವುದೇ ಇಲ್ಲ. ಅಂದರೆ ನಾವು ಪಾವನ ಆದಷ್ಟು ಅನ್ಯರ ಕಲ್ಯಾಣ ಮಾಡ್ತಾ ಇರ್ತೀರಿ ನೀವು ಅಂತ ಬಾಬಾ ಹೇಳ್ತಾರೆ. ಓಂ ಶಾಂತಿ. ತಂದೆ ಕುಳಿತು ತಿಳಿಸುತ್ತಾರೆ. ಈ ದಾದಾರವರು ಸಹ ತಿಳಿದುಕೊಳ್ಳುತ್ತಾರೆ, ಏಕೆಂದರೆ ತಂದೆ ಕುಳಿತು ದಾದಾರವರ ಮೂಲಕ ತಿಳಿಸಿಕೊಡುತ್ತಾರೆ. ಹೇಗೆ ನೀವು ತಿಳಿದುಕೊಳ್ಳುತ್ತೀರೋ ಹಾಗೆಯೇ ದಾದಾರವರು ತಿಳಿದುಕೊಳ್ಳುತ್ತಾರೆ. ದಾದಾರವರಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ, ಇದು ಭಗವಾನ್ ವಾಚ್ಯವಾಗಿದೆ. ತಂದೆಯು ಮುಖ್ಯವಾಗಿ ಇದನ್ನೇ ತಿಳಿಸುತ್ತಾರೆ, ದೇಹಿ ಅಭಿಮಾನಿಯಾಗಿ. ಇದನ್ನು ಏಕೆ ಹೇಳುತ್ತಾರೆ? ಏಕೆಂದರೆ ತಮ್ಮನ್ನು ಆತ್ಮ ಎಂದು ತಿಳಿಯುವುದರಿಂದ ನಾವು ಪತಿತ ಪಾವನ ಪರಮಪಿತ ಪರಮಾತ್ಮನಿಂದ ಪಾವನವಾಗುತ್ತೀರಿ. ಇದು ಬುದ್ಧಿಯಲ್ಲಿ ಜ್ಞಾನವಿದೆ, ಎಲ್ಲರಿಗೂ ತಿಳಿಸಬೇಕಾಗಿದೆ. ನಾವು ಪತಿತರಾಗಿದ್ದೇವೆ ಎಂದು ಕರೆಯುತ್ತಾರೆ. ಅಂದ ಮೇಲೆ ಹೊಸ ಪ್ರಪಂಚವು ಖಂಡಿತ ಪಾವನವಾಗಿರುವುದು. ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವವರು ತಂದೆಯಾಗಿದ್ದಾರೆ. ಅವರನ್ನೇ ಪತಿತ ಪಾವನ ತಂದೆ ಎಂದು ಹೇಳಿ ಕರೆಯುತ್ತಾರೆ. ಪತಿತ ಪಾವನ ಜೊತೆಯಲ್ಲಿ ಅವರಿಗೆ ತಂದೆ ಎಂದು ಹೇಳುತ್ತಾರೆ. ತಂದೆಯನ್ನು ಆತ್ಮರು ಕರೆಯುತ್ತೀರಿ, ಶರೀರವು ಕರೆಯುವುದಿಲ್ಲ. ನವಾತ್ಮರ ತಂದೆಯು ಪಾರಲೌಕಿಕನಾಗಿದ್ದಾರೆ, ಅವರೇ ಪತಿತ ಪಾವನಾಗಿದ್ದಾರೆ. ಇದಂತೂ ಚೆನ್ನಾಗಿ ನೆನಪಿರಬೇಕು. ಇದು ಹೊಸ ಪ್ರಪಂಚವೇ ಅಥವಾ ಹಳೆಯ ಪ್ರಪಂಚವೇ ಎಂಬುದನ್ನಂತೂ ತಿಳಿದುಕೊಳ್ಳಬಹುದಲ್ಲವೇ? ಇಂಥ ಮಂದ ಬುದ್ಧಿಯವರೂ ಇದ್ದಾರೆ. ನಮಗೆ ಇಲ್ಲಿಯೇ ಅಪಾರ ಸುಖವಿದೆ, ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ತಿಳಿಯುತ್ತಾರೆ. ಅಂದರೆ ಮಂದಬುದ್ಧಿಯವರು. ಮಂದಬುದ್ಧಿಯವರು ಅಂದರೆ ಈಗ ಚೆನ್ನಾಗಿ ಬಾಬನ ನೆನಪು ಮಾಡ್ತಾ ಇಲ್ಲ, ಬಾಬನ ಪ್ರೀತಿಯ ಅನುಭವದ ಸಾಗರದಲ್ಲಿ ನಾವು ಇಳಿತಾ ಇಲ್ಲ ಅಂದರೆ ನಾವು ಈ ದೇಹದ ಜಗತ್ತಿನ ಆಕರ್ಷಣೆಗೆ ಒಳಗಾಗಿರ್ತಾರೆ ಮಂದಬುದ್ಧಿಯವರು. ಆ ದೇಹದ ಜಗತ್ತಿನ ಸುಖನೇ ಅವ್ರಿಗೆ ಸುಖ ಅನ್ನಿಸ್ತಾ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಆದರೆ ಇದು ಸಹ ತಿಳಿದುಕೊಳ್ಳುವ ಮಾತಾಗಿದೆ. ಕಲಿಯುಗಕ್ಕೆ ಸ್ವರ್ಗವೆಂದು ಹೇಳಲು ಸಾಧ್ಯವಿಲ್ಲ. ಹೆಸರೇ ಆಗಿದೆ ಕಲಿಯುಗ. ಹಳೆಯ ಪ್ರಪಂಚ, ಪತಿತ ಪ್ರಪಂಚ, ಅಂತರವಿದೆಯಲ್ಲವೇ? ಮನುಷ್ಯರ ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳುವುದಿಲ್ಲ. ಸಂಪೂರ್ಣ ಜಡ್ಜಡೀಭೂತ ಸ್ಥಿತಿಯಾಗಿದೆ. ಮಕ್ಕಳು ಓದದೇ ಇದ್ದರೆ ನೀವು ಕಲ್ಲು ಬುದ್ಧಿಯವರಾಗಿದ್ದೀರಿ ಎಂದು ಹೇಳುತ್ತಾರಲ್ಲವೇ? ತಂದೆಯೂ ಸಹ ಬರೆಯುತ್ತಾರೆ, ನಿಮ್ಮ ಗ್ರಾಮದ ನಿವಾಸಿಗಳು ಬಹಳ ಕಲ್ಲು ಬುದ್ಧಿಯವರಾಗಿದ್ದಾರೆ, ತಿಳಿದುಕೊಳ್ಳುವುದೇ ಇಲ್ಲ, ಏಕೆಂದರೆ ಅನ್ಯರಿಗೆ ತಿಳಿಸುವುದಿಲ್ಲ. ಸ್ವಯಂ ಪಾರಸ ಬುದ್ಧಿಯವರಾಗುತ್ತೀರೆಂದರೆ ಅನ್ಯರನ್ನು ಮಾಡಬೇಕು, ಪುರುಷಾರ್ಥ ಮಾಡಬೇಕಾಗಿದೆ. ಇದರಲ್ಲಿ ನಾಚಿಕೆ ಮುಂತಾದ ಮಾತಿಲ್ಲ. ಆದರೆ ಮನುಷ್ಯರ ಬುದ್ಧಿಯಲ್ಲಿ ಅರ್ಧಕಲ್ಪದಿಂದ ಉಲ್ಟಾ ಶಬ್ದಗಳು ಬಿದ್ದಿರುವ ಕಾರಣ ಅದನ್ನು ಮರೆಯುತ್ತಿಲ್ಲ. ಹೇಗೆ ಮರೆಸುವುದು? ಅದೆಲ್ಲವನ್ನು ಮರೆಸುವ ಶಕ್ತಿಯೂ ಸಹ ಒಬ್ಬ ತಂದೆಯ ಬಳಿಯೇ ಇದೆ. ತಂದೆ ವಿನಃ ಮತ್ತಾರೂ ಈ ಜ್ಞಾನ ಕೊಡಲು ಸಾಧ್ಯವಿಲ್ಲ. ಅಂದ ಮೇಲೆ ಎಲ್ಲರೂ ಅಜ್ಞಾನಿಗಳಾದರು.
ಅಂದ ಮೇಲೆ ಅವರಿಗೆ ಮತ್ತೆ ಜ್ಞಾನವೆಲ್ಲಿಂದ ಬರುವುದು? ಎಲ್ಲಿಯವರೆಗೆ ಜ್ಞಾನಸಾಗರ ತಂದೆಯು ಬಂದು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಜ್ಞಾನವು ಸಿಗುವುದಿಲ್ಲ. ತಮೋಪ್ರಧಾನರೆಂದರೆ ಅಜ್ಞಾನಿ ಪ್ರಪಂಚ, ಸತೋಪ್ರಧಾನರೆಂದರೆ ದೈವಿ ಪ್ರಪಂಚ. ಅಂತರವಂತೂ ಇದೆಯಲ್ಲವೇ? ದೇವಿ ದೇವತೆಗಳೇ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ. ಕಾಲಚಕ್ರವು ಸುತ್ತುತ್ತಿರುತ್ತದೆ. ಬುದ್ಧಿಯು ಸಹ ನಿರ್ಬಲವಾಗುತ್ತಾ ಹೋಗುತ್ತದೆ. ಈ ಬುದ್ಧಿಯೋಗವನ್ನು ಇಡುವುದರಿಂದ ಯಾವ ಶಕ್ತಿಯು ಸಿಕ್ಕಿತೋ ಅದು ಮತ್ತೆ ಸಮಾಪ್ತಿಯಾಗಿ ಬಿಡುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಹೇಗೆ ನಾವು ಒಂದು ದೇಹ ಬಿಟ್ಟು ಒಂದು ದೇಹ ತಗೊಂಡಂಗಲ್ಲ. ನಾವು ಯಾವಾಗ ನಾವು ದ್ವಾಪರ್ಲಿಂದ ಪತಿತರಾಗಕ್ಕೆ ಶುರುವಾಗ್ತೀವಿ, ಯಾವಾಗ ನಾವು ಪತಿತರಾಗ್ತಾ ಹೋಗ್ತೀವೋ ಆಗ ನಮ್ಮ ಬುದ್ಧಿ ನಿರ್ಬಲವಾಗ್ತಾ ಹೋಗ್ತದೆ. ಅಂದರೆ ಇವಾಗ ಎಷ್ಟು ಬುದ್ಧಿ ಕಲ್ಲು ಬುದ್ಧಿ ಆಗಿದೆ ಅಂದರೆ, ಆ ಮಕ್ಕಳಿಗೆ ನಮ್ಮ ತಂದೆ ತಾಯಿ ನಮಗಾಗಿ ಕಷ್ಟಪಡ್ತಾರೆ ಅನ್ನೋದು ಸಾಮಾನ್ಯ ವಿಚಾರ ಕೂಡ ಮಕ್ಕಳ ಬುದ್ಧಿಯಲ್ಲಿ ಬರ್ತಾ ಇಲ್ಲ. ಎಷ್ಟು ತೊಂದರೆ ಕೊಡ್ತಾ ಇರ್ತಾರೆ ತಂದೆ ತಾಯಿಗೆ, ಅಂದರೆ ಅಷ್ಟು ನಿರ್ಬಲ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ. ಈಗ ನಿಮಗೆ ತಂದೆ ತಿಳಿಸುತ್ತಾರೆ, ಆದ್ದರಿಂದ ನೀವು ಎಷ್ಟೊಂದು ರಿಫ್ರೆಶ್ ಆಗುತ್ತೀರಿ. ಯಾಕೆ ಇಲ್ಲಿ ರಿಫ್ರೆಶ್ ಆಗ್ತೀವಂದರೆ, ಆತ್ಮಕ್ಕೆ ಬೇಕಾಗಿರೋದೇನು? ಶಾಂತಿ, ಜ್ಞಾನ, ಪಾಸಿಟಿವ್ ಥಾಟ್ಸ್. ಇದನ್ನ ಆತ್ಮಕ್ಕೆ ಬೇಕಾಗಿರೋದೇ ತಂದೆ ಕೊಡ್ತಿರೋದ್ರಿಂದ ಅಲ್ಲಿ ಸುಖದ ಅನುಭವ ಮಾಡೋದು ಆತ್ಮಕ್ಕೆ ಬೇಕಾಗಿದ್ದೇ ಸಿಕ್ಕಾಗ ಆಗ ಅಲ್ಲಿ ನಾವು ರಿಫ್ರೆಶ್ ಹಗುರತೆಯ ಅನುಭವ ಮಾಡ್ತೀವಿ. ಬಾಬಾ ಏನಂತಾರೆ, ನೀವು ರಿಫ್ರೆಶ್ ಆಗಿದ್ದಿರಿ ಮತ್ತು ವಿಶ್ರಾಂತಿಯಲ್ಲಿದ್ದಿರಿ. ತಂದೆಯು ಸಹ ಬರೆದು ಕಳಿಸುತ್ತಾರಲ್ಲವೇ, ಮಕ್ಕಳೇ ಬಂದು ರಿಫ್ರೆಶ್ ಆಗಿ ಮತ್ತು ವಿಶ್ರಾಂತಿಯನ್ನು ಪಡೆಯಿರಿ. ರಿಫ್ರೆಶ್ ಆದ ನಂತರ ನೀವು ಸತ್ಯಯುಗದಲ್ಲಿ ವಿಶ್ರಾಮಪುರಿಯಲ್ಲಿ ಹೋಗುತ್ತೀರಿ. ಅಲ್ಲಿ ನಿಮಗೆ ಬಹಳ ವಿಶ್ರಾಂತಿಯು ಸಿಗುತ್ತದೆ. ಅಲ್ಲಿ ಸುಖ, ಶಾಂತಿ, ಸಂಪತ್ತು ಇತ್ಯಾದಿಗಳೆಲ್ಲವೂ ಸಿಗುತ್ತದೆ. ಆದ್ದರಿಂದ ತಂದೆಯ ಬಳಿ ರಿಫ್ರೆಶ್ ಆಗಲು, ವಿಶ್ರಾಂತಿ ಪಡೆಯಲು ಬರುತ್ತೀರಿ. ಶಿವ ತಂದೆಯು ನಿಮ್ಮನ್ನು ರಿಫ್ರೆಶ್ ಮಾಡುತ್ತಾರೆ. ತಂದೆಯ ಬಳಿ ವಿಶ್ರಾಂತಿಯನ್ನು ಪಡೆಯುತ್ತೀರಿ. ವಿಶ್ರಾಂತಿ ಎಂದರೆ ಶಾಂತಿ ಎಂದರ್ಥ. ಅಂದರೆ ಇಲ್ಲಿ ನಾವು ವಿಶ್ರಾಂತಿ ಅಂದರೆ ಅಲ್ಲಿ ಹೋಗಿ ಮಧುಬನದಲ್ಲಿ ಹೋಗಿ ಸುಮ್ಮನೆ ಕೂಡ್ತೀವಿ ಅಂತಲ್ಲ. ಚೆನ್ನಾಗಿ ಸೇವೆ ಎಲ್ಲ ಇರುತ್ತೆ, ಬಟ್ ಹಗುರತೆಯ ಅನುಭವ. ಅಂದರೆ ಹಗುರತೆ ಯಾಕೆ ಹಗುರತೆ ಇರ್ತದಲ್ಲಿ? ಬಾಬನ ಜ್ಞಾನ, ಬಾಬನ ಶಕ್ತಿ, ಆ ಸೇವೆ ಮಾಡಿದಂತೆಲ್ಲ ಶಕ್ತಿ ತುಂಬಿದಂತೆಲ್ಲ ಪರಂಧಾಮಕ್ಕೆ ಹಾರ್ತಾ ಇರ್ತೀವಿ ಹಗುರತೆಯಿಂದ. ಅದು ವಿಶ್ರಾಂತಿ, ಶಾಂತಿಯಲ್ಲಿರ್ತೀವಿ. ಯಾವುದೇ ಸಮಸ್ಯೆಗಳಿರಲ್ಲ ಅಲ್ಲಿ. ಎಲ್ಲ ಈ ಎಲ್ಲದು ಸಂಸಾರ ಬಂಧನದಿಂದ ಸ್ವಲ್ಪ ದಿವಸ ಏನು ಅಲ್ಲಿ ಹೋಗಿರ್ತೀವಲ್ಲ, ಅಲ್ಲಿ ಶಾಂತಿಯಲ್ಲಿರೋದ್ರಿಂದ ಏನಾಗ್ತದೆ, ರಿಫ್ರೆಶ್ನ ಅನುಭವ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಸುಸ್ತಾಗಿ ವಿಶ್ರಾಂತಿ ಪಡೆಯುತ್ತಾರಲ್ಲವೇ, ಕೆಲವರು ಕೆಲವೊಂದು ಕಡೆ ವಿಶ್ರಾಂತಿ ಪಡೆಯಲು ಹೋಗುತ್ತಾರೆ, ಆದರೆ ಅದರಲ್ಲಿ ವಿಶ್ರಾಂತಿಯ ಮಾತೇ ಇರುವುದಿಲ್ಲ. ಇಲ್ಲಿ ನಿಮಗೆ ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಾರೆ. ಆದ್ದರಿಂದ ನೀವಿಲ್ಲಿ ಬಂದು ರಿಫ್ರೆಶ್ ಆಗುತ್ತೀರಿ. ನೆನಪು ಮಾಡುವುದರಿಂದ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ಸತೋಪ್ರಧಾನರಾಗುವುದಕ್ಕಾಗಿಯೇ ನೀವು ಇಲ್ಲಿಗೆ ಬರುತ್ತೀರಿ. ಅದಕ್ಕಾಗಿ ಪುರುಷಾರ್ಥವೇನಾಗಿದೆ? ಮಧುರ ಮಕ್ಕಳೇ, ತಂದೆಯನ್ನು ನೆನಪು ಮಾಡಿ. ತಂದೆಯು ಎಲ್ಲ ಶಿಕ್ಷಣವನ್ನು ಕೊಟ್ಟು ಬಿಟ್ಟಿದ್ದಾರೆ. ಈ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ, ನಿಮಗೆ ವಿಶ್ರಾಂತಿ ಹೇಗೆ ಸಿಗುತ್ತದೆ, ಮತ್ತಾರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ. ಆದ್ದರಿಂದ ಅವರಿಗೂ ತಿಳಿಸಿಕೊಡಬೇಕು. ಆಗ ಅವರು ಸಹ ನಿಮ್ಮ ಥರ ರಿಫ್ರೆಶ್ ಆಗಲಿ. ಎಲ್ಲರಿಗೆ ಸಂದೇಶ ಕೊಡುವುದೇ ನಿಮ್ಮ ಕರ್ತವ್ಯವಾಗಿದೆ. ಅವಿನಾಶಿ ರಿಫ್ರೆಶ್ ಆಗಬೇಕಾಗಿದೆ. ಅವಿನಾಶಿ ವಿಶ್ರಾಂತಿಯನ್ನು ಪಡೆಯಬೇಕಾಗಿದೆ. ಎಲ್ಲರಿಗೆ ಇದೇ ಸಂದೇಶ ಕೊಡಿ. ಇದೇ ನೆನಪನ್ನು ತರಿಸಿ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಇದು ಬಹಳ ಸಹಜ ಮಾತಾಗಿದೆ. ಬೇಹದ್ದಿನ ತಂದೆಯು ಸ್ವರ್ಗವನ್ನು ರಚಿಸುತ್ತಾರೆ, ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ. ನೀವೀಗ ಸಂಗಮಯುಗದಲ್ಲಿದ್ದೀರಿ. ಮಾಯೆಯ ಶಾಪ ಮತ್ತು ತಂದೆಯ ಆಸ್ತಿಯನ್ನು ನೀವು ತಿಳಿದುಕೊಂಡಿದ್ದೀರಿ. ಯಾವಾಗ ಮಾಯಾರಾವಣನ ಶಾಪ ಸಿಗುವುದೋ
ಆಗ ಪವಿತ್ರತೆಯೂ ಸಮಾಪ್ತಿ, ಸುಖ ಶಾಂತಿಯೂ ಸಮಾಪ್ತಿ, ಧನವೂ ಸಮಾಪ್ತಿಯಾಗಿ ಬಿಡುತ್ತದೆ. ಧನನು ಸಮಾಪ್ತಿ ಅಂತಾರೆ ಬಾಬಾ. ಅಂದರೆ ನಾವು ಯಾವಾಗ ದ್ವಾಪರದಾಗ ಬರ್ತೀವೋ ಆಗ ನಮ್ಮಲ್ಲಿ ಪಂಚವಿಕಾರಗಳು ಪ್ರವೇಶತೆ ಆಗ್ತದೆ. ಯಾವಾಗ ನಮ್ಮಲ್ಲಿ ಕೆಟ್ಟ ಗುಣಗಳು ಬರ್ತಾವೋ ಆಗ ಪ್ರಕೃತಿ ಏನು ಮಾಡ್ತದೆ, ಈ ಕೆಟ್ಟವರಿಗೆ ನಾನು ಸಂಪತ್ತು ಕೊಡಲ್ಲ ಅಂಥೇಳಿ ಸಣ್ಣದು ಭೂಕಂಪ ಆದಂಗಾಗಿ ಬಂಗಾರ ಗುಡ್ಡ, ವಜ್ರದ ಗಣಿ, ಮುತ್ತು, ರತ್ನ ಎಲ್ಲ ಸಣ್ಣ ಭೂಕಂಪ ಆದಂಗಾಗಿ ಎಲ್ಲ ಮುಚ್ಕೊಂಡು ಹೋಗ್ಬಿಡ್ತತೆ ಭೂಮಿಯಾಗ. ಅಂದರೆ ಅಲ್ಲಿ ಧನನೂ ಸಮಾಪ್ತಿಯಾಗಿ ಬಿಡ್ತದೆ. ಹೇಗೆ ಕ್ರಮೇಣ ಸಮಾಪ್ತಿಯಾಗುತ್ತದೆ ಎಂಬುದನ್ನು ಸಹ ತಂದೆಯು ತಿಳಿಸಿದ್ದಾರೆ. ಎಷ್ಟು ಜನ್ಮಗಳು ಹಿಡಿಸುತ್ತವೆ. ದುಃಖಧಾಮದಲ್ಲಿ ಯಾವುದೇ ವಿಶ್ರಾಂತಿ ಇರುವುದಿಲ್ಲ. ಸುಖಧಾಮದಲ್ಲಿ ವಿಶ್ರಾಂತಿಯೇ ವಿಶ್ರಾಂತಿ ಇರುತ್ತದೆ. ಮನುಷ್ಯರನ್ನು ಭಕ್ತಿಯು ಎಷ್ಟೊಂದು ಸುಸ್ತು ಮಾಡಿಬಿಡುತ್ತದೆ. ಜನ್ಮ ಜನ್ಮಾಂತರ ಭಕ್ತಿಯು ಸುಸ್ತು ಮಾಡಿಬಿಡುತ್ತದೆ, ಕಂಗಾಲರನ್ನಾಗಿ ಮಾಡಿಬಿಡುತ್ತದೆ. ಯಾಕೆ ಭಕ್ತಿ ನಮ್ಮನ್ನು ಕಂಗಾಲು ಮಾಡ್ತು? ಭಕ್ತಿ ಅಂದ್ರೇ ಅಂಧಶ್ರದ್ಧೆ. ಯಾರೇನು ಹೇಳ್ತಾರೋ ಯಾರೇನು ಮಾಡ್ತಾರೋ ಅದನ್ನ ಮಾಡ್ತೀವಿ. ಅಲ್ಲಿ ಅಜ್ಞಾನದಿಂದ ನಾವು ಮಾಡಿದ್ದಕ್ಕೆ ನಮ್ಮ ಕೂಗು ತಂದೆಗೆ ಮುಟ್ಟಲಿಲ್ಲ, ನಮಗೇನು ಸಿಗಲಿಲ್ಲ. ಗುಣಗಳು, ಶಕ್ತಿ, ಜ್ಞಾನ ಏನೂ ಸಿಗಲಿಲ್ಲ. ಇನ್ನು ಏನಾಯಿತು? ಆಯುಷ್ಯ ಕಡಿಮೆ ಆಯಿತು, ಆರೋಗ್ಯ ಕಡಿಮೆ ಆಯಿತು, ಸಂಪತ್ತು ಕಡಿಮೆ ಆಯಿತು. ಅದಕ್ಕೆ ಕಂಗಾಲರಾಗ್ಬಿಟ್ವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇದನ್ನು ಸಹ ಈಗ ನಿಮಗೆ ತಂದೆ ತಿಳಿಸುತ್ತಾರೆ. ಹೊಸಬರು ಬಂದರೆ ಎಷ್ಟೊಂದು ತಿಳಿಸಬೇಕಾಗಿದೆ. ಪ್ರತಿಯೊಂದು ಮಾತಿನ ಮೇಲೆ ಮನುಷ್ಯರು ಬಹಳ ಆಲೋಚಿಸುತ್ತಾರೆ. ಎಲ್ಲಿಯೂ ಜಾದೂವಾಗದಿರಲಿ ಎಂದು ತಿಳಿಯುತ್ತಾರೆ. ಅರೆ, ನೀವು ಭಗವಂತನಿಗೆ ಜಾದೂಗಾರನೆಂದು ಹೇಳುತ್ತೀರಿ ಅಂದಾಗ ನಾನು ಸಹ ಹೇಳುತ್ತೇನೆ, ಜಾದೂಗಾರನಾಗಿದ್ದೇನೆ. ಆದರೆ ಇದು ಕುರಿ ಮೇಕೆಯನ್ನಾಗಿ ಮಾಡಿಬಿಡುವ ಆ ಜಾದೂ ಅಲ್ಲ. ಪ್ರಾಣಿಗಳಂತೂ ಅಲ್ಲವೇ? ಸುರಮಂಡಲ ಸಂಗೀತದಿಂದ ಎಂದು ಗಾಯನವೂ ಇದೆ. ಈ ಸಮಯದಲ್ಲಿ ಮನುಷ್ಯರು ಕುರಿಗಳಂತಾಗಿದ್ದಾರೆ. ಈ ಮಾತುಗಳು ಈ ಸಮಯಕ್ಕಾಗಿಯೇ ಸಲ್ಲುತ್ತವೆ. ಸತ್ಯುಗದಲ್ಲಿ ಹಾಡುವುದಿಲ್ಲ. ಈ ಸಮಯದ್ದೇ ಗಾಯನವಿದೆ. ಚಂಡಿಕಾದೇವಿಯ ಎಷ್ಟೊಂದು ಮೇಳವಾಗುತ್ತದೆ. ಅವರು ಯಾರಾಗಿದ್ದರು ಎಂದು ಕೇಳಿರಿ, ಆಗ ದೇವಿ ಎಂದು ಹೇಳುತ್ತಾರೆ. ಆದರೆ ಇಂಥ ಹೆಸರುಗಳಂತೂ ಸತ್ಯುಗದಲ್ಲಿರುವುದಿಲ್ಲ. ಸತ್ಯುಗದಲ್ಲಿ ಸದಾ ಶುಭ ಹೆಸರುಗಳಿರುತ್ತವೆ. ಶ್ರೀರಾಮಚಂದ್ರ, ಶ್ರೀಕೃಷ್ಣ, ಶ್ರೀ ಎಂದೇ ಶ್ರೇಷ್ಠರಿಗೆ ಹೇಳಲಾಗುವುದು. ಸತ್ಯಯುಗಿ ಸಂಪ್ರದಾಯಕ್ಕೆ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಕಲಿಯುಗಿ ವಿಕಾರಿ ಸಂಪ್ರದಾಯದವರಿಗೆ ಶ್ರೇಷ್ಠರೆಂದು ಹೇಗೆ ಹೇಳುವರು? ಶ್ರೀ ಎಂದರೆ ಶ್ರೇಷ್ಠ. ಈಗಿನ ಮನುಷ್ಯರಂತೂ ಶ್ರೇಷ್ಠರಲ್ಲ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಸದ್ಗುರು ಎಂದು ಗಾಯನವಿದೆ. ಮತ್ತು ದೇವತೆಗಳಿಂದ ಮನುಷ್ಯರಾಗುತ್ತಾರೆ, ಏಕೆಂದರೆ ಪಂಚವಿಕಾರಗಳಲ್ಲಿ ಹೋಗುತ್ತಾರೆ. ರಾವಣ ರಾಜ್ಯದಲ್ಲಿ ಎಲ್ಲರೂ ಮನುಷ್ಯರೇ ಮನುಷ್ಯರಾಗಿದ್ದಾರೆ. ಸತ್ಯುಗದಲ್ಲಿ ದೇವತೆಗಳಿರುತ್ತಾರೆ. ಅದಕ್ಕೆ ದೈವಿ ಪ್ರಪಂಚ, ಇದಕ್ಕೆ ಮಾನವ ಜಗತ್ತೆಂದು ಹೇಳಲಾಗುತ್ತದೆ. ದೈವಿ ಜಗತ್ತಿಗೆ ದಿನವೆಂದು, ಮಾನವ ಜಗತ್ತಿಗೆ ರಾತ್ರಿ ಎಂದು ಹೇಳಲಾಗುತ್ತದೆ. ಪ್ರಕಾಶವೆಂದು ದಿನಕ್ಕೆ ಹೇಳಲಾಗುತ್ತದೆ. ಅಜ್ಞಾನ ಅಂಧಕಾರಕ್ಕೆ ರಾತ್ರಿ ಎಂದು ಹೇಳಲಾಗುತ್ತದೆ. ಈ ಅಂತರವನ್ನು ನೀವು ತಿಳಿದುಕೊಂಡಿದ್ದೀರಿ. ನೋಡ್ರಿ, ಪ್ರಕಾಶ ಯಾವ ಪ್ರಕಾಶ? ನಮಗೆ ಜ್ಞಾನದ ಪ್ರಕಾಶ ಯಾವಾಗಿತ್ತು? ಸತ್ಯಯುಗ ತ್ರೇತಾಯುಗದಾಗ. ಅಜ್ಞಾನ ಯಾವಾಗ? ದ್ವಾಪರದಿಂದ. ಅದು ನಮಗೆ ಅಂಧಕಾರದ ರಾತ್ರಿ ಆಯಿತು, ದ್ವಾಪರ ಕಲಿಯುಗ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ನೀವು ತಿಳಿದುಕೊಳ್ಳುತ್ತೀರಿ, ಮೊದಲು ನಮಗೆ ಏನೂ ತಿಳಿದಿರಲಿಲ್ಲ, ಈಗ ಎಲ್ಲ ಮಾತುಗಳು ಬುದ್ಧಿಯಲ್ಲಿದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಎಂದು ಋಷಿಮುನಿಗಳೊಂದಿಗೆ ಕೇಳಿದಾಗ ನೇತಿ ಅರ್ಥಾತ್ ನಮಗೂ ಗೊತ್ತಿಲ್ಲವೆಂದು ಹೇಳಿ ಹೋದರು. ನೀವು ಸಹ ಈಗ ತಿಳಿದುಕೊಳ್ಳುತ್ತೀರಿ. ನಾವು ಮೊದಲು ನಾಸ್ತಿಕರಾಗಿದ್ದೆವು, ಬೇಹದ್ದಿನ ತಂದೆಯನ್ನು ತಿಳಿದುಕೊಂಡಿರಲಿಲ್ಲ. ಅವರು ಮೂಲತಃ ಅವಿನಾಶಿ ತಂದೆ, ಆತ್ಮಗಳ ತಂದೆಯಾಗಿದ್ದಾರೆ. ನಾವು ಆ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ಯಾರು ಎಂದೂ ಸುಡುವುದಿಲ್ಲ. ಇಲ್ಲಂತೂ ಎಲ್ಲರೂ ಸುಟ್ಟು ಹೋಗುತ್ತಾರೆ. ರಾವಣನನ್ನು ಸುಡುತ್ತಾರೆ. ಶರೀರವಿದೆಯಲ್ಲವೇ? ಬಾಬಾ ಏನು ಹೇಳಿದರು? ಎಲ್ಲರೂ ಇಲ್ಲಿ ಸುಟ್ಟು ಹೋಗ್ತಾರೆ. ಅಂದ್ರೇನು? ಆತ್ಮ ಕೆಟ್ಟ ಗುಣಗಳಿಂದ ಏನಾಗ್ತದೆ? ದುಃಖನ ಅನುಭವಿಸ್ತದಲ್ಲ.
ಅದಕ್ಕೆ ಇಲ್ಲಿ ಸುಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಆತ್ಮವನ್ನಂತೂ ಎಂದೂ ಯಾರೂ ಸುಡಲು ಸಾಧ್ಯವಿಲ್ಲ ಅಂದಾಗ ತಂದೆಯು ಮಕ್ಕಳಿಗೆ ಈ ಗುಪ್ತ ಜ್ಞಾನವನ್ನು ತಿಳಿಸುತ್ತಾರೆ. ಇದು ತಂದೆಯ ಬಳಿಯೇ ಇದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ದೇಹಾಭಿಮಾನಿಗಳಾಗಬೇಡಿ, ಆತ್ಮಾಭಿಮಾನಿಯಾಗಿ. ಏಕೆ ಕೆಳಗಾಗುತ್ತೀರಿ ಅಂದರೆ ಬಾಬಾ ಏನು ಹೇಳಿದರು, ಆತ್ಮ ಅಂದಾಗ ಅಲ್ಲಿ ಯಾವ ಗುಣಗಳು ಬರ್ತವೆ? ಆತ್ಮದ ಗುಣಗಳು. ಆತ್ಮ ಅಂದ ತಕ್ಷಣವೇ ಅಲ್ಲಿ ಮರ್ಜ್ ಆಗೋದು ಶಾಂತಿ, ಆನಂದ, ಪ್ರೀತಿ, ಕರುಣೆ. ಇವು ಇನ್ನೊಬ್ಬರಿಗೆ ಸುಖ ಕೊಡುವಂಥ ಜ್ಞಾನಗಳು. ಅದಕ್ಕೆ ಬಾಬಾ ಏನಂತಾರೆ, ದೇಹದ ಅಭಿಮಾನದಲ್ಲಿ ಬಂದಾಗ ದೇಹದ ಗುಣಗಳು ಬರ್ತವೆ. ಯಾವುವು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ದೇಹದ ಗುಣಗಳಿಂದ ಏನಾಗ್ತೀವಿ ನಾವು? ಇನ್ನೊಬ್ಬರಿಗೆ ದುಃಖ ಕೊಡ್ತಾ ನಾವು ದುಃಖದಲ್ಲಿ ಬರ್ತೀವಿ. ಅದಕ್ಕೆ ಏಕೆ ತಲೆ ಕೆಳಗಾಗ್ತೀರಿ ಅಂತ ಹೇಳ್ತಾರೆ ಬಾಬಾ. ತಮ್ಮನ್ನು ಆತ್ಮನೆಂಬುದೇ ಮರೆತು ಹೋಗುತ್ತೀರಿ. ಡ್ರಾಮಾದ ರಹಸ್ಯವನ್ನು ಸಹ ಭಾಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ಡ್ರಾಮಾದಲ್ಲಿ ಯಾವುದು ನಿಗದಿಯಾಗಿದೆಯೋ ಅದು ಚಾಚು ತಪ್ಪದೆ ಪುನರಾವರ್ತನೆಯಾಗುತ್ತದೆ. ಬಾಬಾ ಏನು ಹೇಳಿದರು? ಡ್ರಾಮಾದ ರಹಸ್ಯನ ಚೆನ್ನಾಗಿ ತಿಳ್ಕೊಳ್ರಿ ಅಂದರು. ಅಂದ್ರೇನು? ಈ ಸಂಗಮ ಯುಗದಾಗ ಈ ಕಲ್ಪದಲ್ಲಿ ನಾವು ಚೆನ್ನಾಗಿ ಪುರುಷಾರ್ಥ ಮಾಡಿ ಅಂತಿಮದಲ್ಲಿ ಜೈ ಜೈಕಾರ ಹಾಕಿಸ್ಕೊಂತ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗೋದು ಪಾತ್ರ ಫಿಕ್ಸ್ ಮಾಡ್ಕೊಂಡ್ರೆ ಕಲ್ಪನೂ ನಾವು ಜೈ ಜೈಕಾರ ಹಾಕಿಸ್ಕೊಂತಾನೆ ಹೋಗ್ತೀವಿ, ಶ್ರೇಷ್ಠ ಪದವಿ ಪಡಿತೀವಿ. ಕಲ್ಪ ನಾವು ಆಳ್ತಾ ಹೋಗೋದು ಫಿಕ್ಸ್ ಮಾಡ್ಕೊಂಡ್ರೆ ಆಳ್ತಾನೇ ಹೋಗ್ತಿರ್ತೀವಿ. ಆ ಫಿಕ್ಸ್ ಅನ್ನೋದ್ರ ಕಡೆ ಗಮನ ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆದರೆ ಆ ಫಿಕ್ಸ್ ಅನ್ನೋದು ಕೆಲವ್ರ ಬುದ್ಧಿಯಲ್ಲಿ ಬರೋದೇ ಇಲ್ಲ. ಯಾಕೆ? ಬುದ್ಧಿ ಸ್ವಚ್ಛವಾದಾಗ ಮಾತ್ರ ಇಂಥ ತಂದೆಯ ಜ್ಞಾನ ಹನಿತಾ ಇರ್ತದೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಡ್ರಾಮಾದಲ್ಲಿ ಯಾವುದು ನಿಗದಿಯಾಗಿದೆಯೋ ಅದು ಚಾಚು ತಪ್ಪದೆ ಪುನರಾವರ್ತನೆಯಾಗುತ್ತದೆ. ಇದು ಯಾರಿಗೂ ತಿಳಿದಿಲ್ಲ. ಡ್ರಾಮಾನುಸಾರ ಕ್ಷಣ ಪ್ರತಿಕ್ಷಣ ಹೇಗೆ ನಡೆಯುತ್ತಿರುತ್ತದೆ ಎಂಬ ಜ್ಞಾನವು ಸಹ ನಿಮ್ಮ ಬುದ್ಧಿಯಲ್ಲಿದೆ. ಆಕಾಶದ ಅಂತ್ಯವನ್ನು ಯಾರೂ ಮುಟ್ಟಲು ಸಾಧ್ಯವಿಲ್ಲ. ಧರಣಿಯ ಅಂತ್ಯವನ್ನು ಪಡೆಯಬಹುದು. ಧರಣಿಯು ಸ್ಥೂಲವಾಗಿದೆ, ಆಕಾಶವು ಸೂಕ್ಷ್ಮವಾಗಿದೆ. ಕೆಲವೊಂದು ವಸ್ತುಗಳ ಅಂತ್ಯವನ್ನು ಪಡೆಯಲು ಸಾಧ್ಯವಿಲ್ಲ. ಆಕಾಶವೇ ಆಕಾಶ, ಪಾತಾಳವೇ ಪಾತಾಳ ಎಂಬುದನ್ನು ಶಾಸ್ತ್ರಗಳಲ್ಲಿ ಕೇಳಿರುವ ಕಾರಣ ಮೇಲಕ್ಕೆ ಹೋಗಿಯೂ ನೋಡುತ್ತಾರೆ. ಅಲ್ಲಿಯೂ ಜಗತ್ತನ್ನು ವಿಸ್ತರಿಸುವ ಪ್ರಯತ್ನ ಮಾಡುತ್ತಾರೆ. ವಿಶ್ವವನ್ನು ಬಹಳ ವಿಸ್ತಾರ ಮಾಡಿದ್ದಾರಲ್ಲವೇ? ಭಾರತದಲ್ಲಿ ಕೇವಲ ಒಂದೇ ದೇವಿ ದೇವತಾ ಧರ್ಮವಿತ್ತು, ಮತ್ಯಾವ ಖಂಡಗಳೂ ಇರಲಿಲ್ಲ. ನಂತರದಲ್ಲಿ ಎಷ್ಟೊಂದು ವೃದ್ಧಿ ಮಾಡಿದ್ದಾರೆ. ನೀವು ವಿಚಾರ ಮಾಡಿ, ಭಾರತದ ಎಷ್ಟು ಚಿಕ್ಕ ಭಾಗದಲ್ಲಿ ದೇವತೆಗಳಿರುತ್ತಾರೆ. ಜಮುನಾ ನದಿಯ ತೀರವಿರುತ್ತದೆ. ದೆಹಲಿಯು ಪರಿಸ್ಥಾನವಾಗಿತ್ತು. ಈಗ ಇದಕ್ಕೆ ಸ್ಮಶಾನವೆಂದು ಹೇಳಲಾಗುತ್ತದೆ. ಎಲ್ಲಿ ಅಕಾಲ ಮೃತ್ಯುಗಳಾಗುತ್ತಿರುತ್ತವೆ. ಅಮರಲೋಕಕ್ಕೆ ಪರಿಸ್ಥಾನವೆಂದು ಕರೆಯಲಾಗುವುದು. ಅಲ್ಲಿ ಬಹಳ ಸ್ವಾಭಾವಿಕ ಸೌಂದರ್ಯವಿರುತ್ತದೆ. ವಾಸ್ತವದಲ್ಲಿ ಭಾರತಕ್ಕೆ ಪರಿಸ್ಥಾನವೆಂದು ಹೇಳುತ್ತಿದ್ದರು. ಈ ಲಕ್ಷ್ಮೀನಾರಾಯಣರು ಪರಿಸ್ಥಾನದ ಮಾಲೀಕರಲ್ಲವೇ? ಎಷ್ಟು ಶೋಭಾಯಮಾನವಾಗಿದ್ದಾರೆ. ಸತೋಪ್ರಧಾನವರಲ್ಲವೇ? ಸ್ವಾಭಾವಿಕ ಸೌಂದರ್ಯವಿತ್ತು. ಆತ್ಮವು ಸಹ ಹೊಳೆಯುತ್ತಿರುತ್ತದೆ. ಕೃಷ್ಣನ ಜನ್ಮವು ಹೇಗಾಗುತ್ತದೆ ಎಂದು ಮಕ್ಕಳಿಗೆ ತೋರಿಸಲಾಗಿತ್ತು. ಕೃಷ್ಣನ ಜನ್ಮವಾದಾಗ ಇಡೀ ಕೋಣೆಯಲ್ಲಿಯೇ ಚಮತ್ಕಾರವಾಗಿ ಬಿಡುತ್ತದೆ. ಅಂದಾಗ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ನೀವೀಗ ಪರಿಸ್ಥಾನದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ನಂಬರ್ ವಾರಂತೂ ಅವಶ್ಯವಾಗಿ ಬೇಕು. ಎಲ್ಲರೂ ಒಂದೇ ರೀತಿಯಾಗಿರಲು ಸಾಧ್ಯವಿಲ್ಲ. ವಿಚಾರ ಮಾಡಿ, ಇಷ್ಟು ಚಿಕ್ಕ ಆತ್ಮವು ಎಷ್ಟು ದೊಡ್ಡ ಪಾತ್ರವನ್ನು ಅಭಿನಯಿಸುತ್ತದೆ. ಆತ್ಮವು ಶರೀರದಿಂದ ಹೊರಗೆ ಹೋದಾಗ ಶರೀರದ ಗತಿ ಏನಾಗುತ್ತದೆ? ಇಡೀ ಪ್ರಪಂಚದ ಪಾತ್ರಧಾರಿಗಳು ಅದೇ ಪಾತ್ರವನ್ನು ಅಭಿನಯಿಸುತ್ತಾರೆ. ಯಾವುದು ಅನಾದಿಯಾಗಿ ಮಾಡಲ್ಪಟ್ಟಿದೆ. ಈ ಸೃಷ್ಟಿಯೂ ಅನಾದಿಯಾಗಿದೆ. ಇದರಲ್ಲಿ ಪ್ರತಿಯೊಬ್ಬರ ಪಾತ್ರವೂ ಅನಾದಿಯಾಗಿದೆ. ಯಾವಾಗ ಈ ಸೃಷ್ಟಿಯು ಒಂದು ವೃಕ್ಷವಾಗಿದೆ ಎಂಬುದನ್ನು ನೀವು ತಿಳಿದುಕೊಳ್ಳುತ್ತೀರೋ ಆಗ ಅದನ್ನು ನೀವು ಅದ್ಭುತವೆಂದು ಹೇಳುತ್ತೀರಿ. ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಡ್ರಾಮಾದಲ್ಲಿ ಯಾರಿಗಾಗಿ ಎಷ್ಟು ಸಮಯವಿದೆಯೋ ಅಷ್ಟನ್ನೇ ತಿಳಿದುಕೊಳ್ಳುವುದರಲ್ಲಿ ಸಮಯ ಕೊಡುತ್ತಾರೆ. ಬುದ್ಧಿಯಲ್ಲಿಯೂ ಅಂತರವಿದೆಯಲ್ಲವೇ? ಆತ್ಮವು ಮನ ಬುದ್ಧಿ ಸಹಿತವಾಗಿದೆ ಅಂದಾಗ ಎಷ್ಟೊಂದು ಅಂತರವಿದೆ.
ಮಕ್ಕಳಿಗೆ ಅರ್ಥವಾಗುತ್ತದೆ. ನಾವು ಸ್ಕಾಲರ್ಶಿಪ್ ತೆಗೆದುಕೊಳ್ಳಬೇಕಾಗಿದೆ. ಏನು ಸ್ಕಾಲರ್ಶಿಪ್ಪು? ಬಾಬಾನ ನೆನಪಿನಲ್ಲಿ ಶರೀರ ಸ್ವಲ್ಪನೂ ಶಿಕ್ಷೆ ಭೋಗಿಸದಂತೆ ಬಾಬಾನ ನೆನಪಿನಲ್ಲಿ ಶರೀರ ಬಿಟ್ಟು ಬಾಬಾನ ಜೊತೆಗೆ ಹೋಗೋದು, ಇದೇ ಸ್ಕಾಲರ್ಶಿಪ್ಪು. ಬಾಬಾ, ನೀವು ಮಕ್ಕಳು ಕೂಡ ಸ್ಕಾಲರ್ಶಿಪ್ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಅಂದ ಮೇಲೆ ಹೃದಯದಲ್ಲಿ ಖುಷಿಯಾಗುತ್ತದೆ ಅಲ್ಲವೇ? ಇಲ್ಲಿಗೆ ಬರುತ್ತಿದ್ದಂತೆಯೇ ಗುರುದೇಹವು ಸಮ್ಮುಖದಲ್ಲಿ ನೋಡಿದಾಗ ಖಂಡಿತ ಖುಷಿಯಾಗುವುದಲ್ಲವೇ? ಗುರಿ ಯಾವುದು? ಲಕ್ಷ್ಮೀನಾರಾಯಣರು. ಅಂದರೆ ಏನು? ಆ ಲಕ್ಷ್ಮೀನಾರಾಯಣರು ಅಂದರೆ ಏನು? 100% ಸುಖ, ಶಾಂತಿ, ಆಯುಷು, ಆರೋಗ್ಯ, ಸಂಪತ್ತು, ಸುಖಿ ಸಂಸಾರ, ಗೌರವ ಎಲ್ಲದನ್ನು 100% ಪಡೆದಿದ್ದಾರೆ. ನಾವು ಇದೇ ಬೇಕು ಅಂತಲ್ಲ, 2500 ವರ್ಷ ಭಕ್ತಿ ಮಾಡಿರೋದು, ವ್ರತ ಜಪ ನಿಯಮ, ಹೌದಾ? ಭಕ್ತಿ ಎಲ್ಲ ಮಾಡಿದ್ದ್ಯಾಕೆ? ಇವೇ ಬೇಕು ಅಂತಲ್ಲ. ಈಗ ಅದನ್ನು ಪಡೆಯೋ ಸಮಯ. ಈ ಗುರುದೇಹ ನಮ್ಮ ಮುಂದೆ ಇದೆ. ನಾವೇನಾಗಬೇಕು, ಏನು ಪಡಿಬೇಕು ಅಂತ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ನಾವು ಈ ರೀತಿ ಆಗುವುದಕ್ಕಾಗಿಯೇ ಇಲ್ಲಿಗೆ ಓದಲು ಬಂದಿದ್ದೇವೆಂದು ನೀವೀಗ ತಿಳಿದುಕೊಂಡಿದ್ದೀರಿ. ಇಲ್ಲವೆಂದರೆ ಯಾರೂ ಇಲ್ಲಿಗೆ ಬರಲು ಸಾಧ್ಯವಿಲ್ಲ. ಇದು ಗುರುದೇಹವಾಗಿದೆ. ಇನ್ನೊಂದು ಜನ್ಮದ ಗುರುದೇಹವನ್ನು ನೋಡುವಂಥ ಈ ರೀತಿಯ ಶಾಲೆಯು ಮತ್ತೆಲ್ಲಿಯೂ ಇರುವುದಿಲ್ಲ. ನೀವು ನೋಡುತ್ತಿದ್ದೀರಿ, ಇವರು ಸ್ವರ್ಗದ ಮಾಲೀಕರಾಗಿದ್ದಾರೆ. ನಾವೇ ಈ ರೀತಿಯಾಗಲಿದ್ದೇವೆ. ನಾವೀಗ ಸಂಗಮಯುಗದಲ್ಲಿದ್ದೇವೆ. ಆ ರಾಜಧಾನಿಯವರೂ ಅಲ್ಲ, ಈ ರಾಜಧಾನಿಯವರೂ ಅಲ್ಲ. ನಾವು ಮಧ್ಯದಲ್ಲಿದ್ದೇವೆ, ಹೋಗುತ್ತಿದ್ದೇವೆ. ತಂದೆ ನಿರಾಕಾರ ಅಂಬಿಗನಾಗಿದ್ದಾರೆ. ದೋಣಿಯು ನಿರಾಕಾರಿಯಾಗಿದೆ. ಅಂದರೆ ಇಲ್ಲಿ ದೋಣಿ ಯಾವುದು? ಆತ್ಮ. ಆ ದೋಣಿನ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇರೋದು ಯಾರು? ಶಿವಬಾಬಾ, ಅಂಬಿಗ. ದೋಣಿಯನ್ನು ಎಳೆದು ಪರಂಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನಿರಾಕಾರಿ ತಂದೆಯು ನಿರಾಕಾರಿ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾರೆ. ತಂದೆಯೇ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗುವರು. ಈ ಚಕ್ರವು ಪೂರ್ಣವಾಗುತ್ತದೆ. ಮತ್ತೆ ಚಾಚು ತಪ್ಪದೆ ಪುನರಾವರ್ತನೆ ಮಾಡಬೇಕಾಗಿದೆ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೀರಿ. ಚಿಕ್ಕವರಾಗಿ ಮತ್ತೆ ಬೆಳೆದು ದೊಡ್ಡವರಾಗುತ್ತೀರಿ. ಹೇಗೆ ಮಾವಿನ ಬೀಜವನ್ನು ಜಮೀನಿನಲ್ಲಿ ಹಾಕಿದಾಗ ಅದರಿಂದ ಮತ್ತೆ ಮಾವು ಬರುತ್ತದೆ, ಅದು ಹದ್ದಿನ ವೃಕ್ಷವಾಗಿದೆ. ಇದು ಮನುಷ್ಯ ಸೃಷ್ಟಿರೂಪಿ ವೃಕ್ಷವಾಗಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ನಾವು ಮನುಷ್ಯರಾಗಿ ಹುಟ್ಟುತ್ತೀವಿ. ಹೇಗೆ ಮಾವಿನ ಬೀಜ ಇಟ್ಟರೆ ಮಾವಿನ ಮರ, ಬೇವಿನ ಬೀಜ ಇಟ್ಟರೆ ಬೇವಿನ ಮರ. ಮಾವಿನ ಬೀಜ ಇಟ್ಟು ಬೇವಿನ ಮರ ಬಾ ಅಂದರೆ ಬರಲ್ಲ. ಅಂದರೆ ಆ ಬೀಜದಲ್ಲಿ ಏನು ಸಂಸ್ಕಾರ ಇರ್ತದೋ ಅದೇ ಬೆಳೆಯುತ್ತೆ. ಈಗ ಮಾವಿನ ಬೀಜದಲ್ಲಿ ಏನು ಸಂಸ್ಕಾರ? ಸಿಹಿ ಹಣ್ಣಿನ ಸಂಸ್ಕಾರ, ಸಿಹಿ ಹಣ್ಣು ಬರುತ್ತೆ. ಬೇವಿನ ಬೀಜದಲ್ಲಿ ವಿಷದ ಸಂಸ್ಕಾರ, ಅದರಲ್ಲಿ ವಿಷದ ಹಣ್ಣು ಬರುತ್ತೆ. ಆದರೆ ಈಗ ಮನುಷ್ಯರಿಗೂ ಇವರೇನು ಶಾಸ್ತ್ರದಾಗ ಏನೆಲ್ಲ ಬರೆದು ಬಿಟ್ಟಾರೆ, 84 ಜನ್ಮ ತಗೊತೀವಿ ಅಂತ ಬರ್ತಾರೆ. ಪ್ರಾಣಿ ಪಕ್ಷಿಗಳಾಗಿ ಎಲ್ಲ ಹುಟ್ಟುತ್ತೀವಿ ಅಂತ ಬರೆದಿಟ್ಟಾರೆ. ಈಗ ನಮ್ಮ ಮನುಷ್ಯನ ಆತ್ಮ ಕೂಡ ಒಂದು ಬೀಜ ಇದ್ದಂಗೆ ಆಯ್ತಲ್ಲ. ಇದರಲ್ಲಿ ಏನಿದೆ? ಈ ಮನುಷ್ಯ ಆತ್ಮನಲ್ಲಿ 2 ಕಣ್ಣು, ಮೂಗು, ಬಾಯಿ, ಕಿವಿ, ಕೈ, ಕಾಲು ಇದೆಲ್ಲ ಬೆಳೆಯೋದು ಮನುಷ್ಯನ ಆತ್ಮದಲ್ಲಿದೆ. ಇದರಲ್ಲಿ 4 ಕಾಲಿರೋ ನಾಯಿ ಎಲ್ಲಿಂದ ಬರ್ತದೆ? ಅಂದರೆ ನಾವು ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಲ್ಲ, ಮನುಷ್ಯರಾಗಿ ಹುಟ್ಟುತ್ತೀವಿ. ನೋಡ್ರಿ, ಆ ಪ್ರಾಣಿಗಳಾಗಿ ಹುಟ್ಟಿದರೆ ಅಯ್ಯೋ ನಾನೇನು ಪಾಪ ಮಾಡಿದ್ನೇನು, ನಾನು ನಾಯಿಯಾಗಿ ಹುಟ್ಟಿನಲ್ಲ ಅಂತ ಅದಕ್ಕೇನು ನೋವು ಇರಲ್ಲ. ಆದರೆ ನಮಗೆ ವಿಚಾರ ಮಾಡೋ ಬುದ್ಧಿಶಕ್ತಿ ಇದೆಯಲ್ಲ, ನಮಗೆ ಶರೀರ ಮನುಷ್ಯರದ್ದೇ ಇರುತ್ತೆ, ಆದರೆ ಪ್ರಾಣಿ ಸಮಾನ ಜೀವನ ಆಗಿಬಿಡ್ತತೆ ನಾವು ಪಾಪ ಮಾಡಿವಿ ಅಂದರೆ ಈಗ ನೋಡ್ರಿ, ಚರಂಡಿ ಅಂದಂಗೆ ಕುಡಿದು ಬಿದ್ದು ಹೊಳ್ಳಾಡ್ತಿರ್ತಾರೆ. ಹಂದಿ ಜೀವನ ಆಯ್ತಾ ಇಲ್ಲ? ಅಲ್ಲಿ 30,000 40,000 ಎಲ್ಲ ಇಟ್ಟು ನಾಯಿನ ಸಾಕ್ತಿರ್ತಾರೆ. ಆದರೆ ಒಬ್ಬ ಭಿಕ್ಷುಕ ಹೋಗಿ ಹೊಟ್ಟೆ ಸಿತ್ತತ್ತೆ, ಒಂದು ರೊಟ್ಟಿ ಕೊಡಮ್ಮ ಅಂದರೆ ಹೋಗ್ತೀಯ ನಾಚು ಬಿಡಲ ಅಂತಾರೆ. ಅಂದರೆ
ಆ ನಾಯಕಿನ ಹತ್ತತ್ತಾಯಿತು ಅಂತ ಅನಿಸ್ತತ್ತ ಇಲ್ಲ ಆ ಭಿಕ್ಷುಕನಿಗೆ. ಅಂದರೆ ಜೀವನ ಪ್ರಾಣಿ ಸಮಾನ ಆಗ್ತದೆ, ದೇಹ ಮಾತ್ರ ಮನುಷ್ಯರದ್ದೇ ಇರುತ್ತೆ. ಆ ಪ್ರಾಣಿ ಸಮಾನ ಕೀಳು ಮಟ್ಟದ ಜೀವನವಾದಾಗ ಆಗ ಆತ್ಮನಲ್ಲಿ ಅಯ್ಯೋ ನಾನೇನು ಪಾಪ ಮಾಡಿದ್ದೆ, ನಾನು ಪಾಪ ಮಾಡಬಾರ್ದು, ತಪ್ಪು ಮಾಡಬಾರ್ದು ಅನ್ನೋದು ಅಲ್ಲಿ ರಿಯಲೈಸ್ ಆಗ್ತದೆ. ಅದಕ್ಕೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ಮನುಷ್ಯರು ಮನುಷ್ಯರಾಗಿ ಜನ್ಮ ತೆಗೆದುಕೊಳ್ತೀರಿ, ಇದು ಸೃಷ್ಟಿರೂಪಿ ವೃಕ್ಷ ಅಂತ ಹೇಳ್ತಾರೆ ಬಾಬಾ. ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೆ ಎಲ್ಲರೂ ಪಾತ್ರವನ್ನು ಅಭಿನಯಿಸುತ್ತಿರುತ್ತಾರೆ. ಅವಿನಾಶಿ ಪಾತ್ರವು 84 ಜನ್ಮಗಳ ಚಕ್ರದ ಪಾತ್ರವನ್ನು ಅಭಿನಯಿಸುತ್ತದೆ. ಲಕ್ಷ್ಮೀನಾರಾಯಣರಿದ್ದರು, ಅವರು ಈಗಿಲ್ಲ. ಚಕ್ರವನ್ನು ಸುತ್ತಿ ಈಗ ಪುನಃ ಈ ರೀತಿ ಆಗುತ್ತಾರೆ. ಅಂದರೆ ಲಕ್ಷ್ಮೀನಾರಾಯಣರೇ ಏನಾದರೂ ಬ್ರಹ್ಮ ತಂದೆ ಮೊಮ್ಮ ಆಗಿದ್ದು ಲಕ್ಷ್ಮೀನಾರಾಯಣರೇ. ಮೊದಲು ಈ ಲಕ್ಷ್ಮೀನಾರಾಯಣರಿದ್ದರು ಎಂದು ಹೇಳುತ್ತಾರೆ. ಅವರದು ಇದು ಅಂತಿಮ ಜನ್ಮವಾಗಿದೆ. ಬ್ರಹ್ಮ ಸರಸ್ವತಿ ಎಲ್ಲರೂ ಹಿಂತಿರುಗಿ ಅವಶ್ಯವಾಗಿ ಹೋಗಬೇಕಾಗಿದೆ. ಸ್ವರ್ಗದಲ್ಲಂತೂ ಇಷ್ಟೊಂದು ಮನುಷ್ಯರಿರಲಿಲ್ಲ. ಇಸ್ಲಾಮಿಗಳಾಗಲಿ ಬೌದ್ಧರಾಗಲಿ ಇರಲಿಲ್ಲ. ದೇವಿ ದೇವತೆಗಳ ಹೊರತು ಮತ್ಯಾವುದೇ ಧರ್ಮದ ಪಾತ್ರಧಾರಿಗಳಿರಲಿಲ್ಲ. ಈ ತಿಳುವಳಿಕೆಯು ಯಾರಲ್ಲಿಯೂ ಇಲ್ಲ. ಬುದ್ಧಿವಂತರಿಗೆ ಬಿರುದು ಸಿಗಬೇಕಲ್ಲವೇ? ಯಾರೆಷ್ಟು ಓದುವರೋ ನಂಬರ್ವಾರ್ ಪುರುಷಾರ್ಥದಿಂದ ಪದವಿಯನ್ನು ಪಡೆಯುತ್ತಾರೆ. ಅಂದಾಗ ನೀವು ಮಕ್ಕಳಿಗೆ ಇಲ್ಲಿಗೆ ಬರುತ್ತಿದ್ದಂತೆ ಈ ಗುರುದೇಹವನ್ನು ನೋಡಿ ಖುಷಿಯಾಗಬೇಕು. ಖುಷಿಗೆ ಪಾರವೇ ಇಲ್ಲ. ಪಾಠಶಾಲೆ ಅಥವಾ ಶಾಲೆ ಇದ್ದರೆ ಈ ರೀತಿ ಇರಬೇಕು. ಎಷ್ಟು ಗುಪ್ತವಾಗಿದೆ, ಆದರೆ ಎಷ್ಟು ದೊಡ್ಡ ಪಾಠಶಾಲೆಯಾಗಿದೆ. ಎಷ್ಟು ದೊಡ್ಡ ವಿದ್ಯೆಯೋ ಅಷ್ಟು ದೊಡ್ಡ ಕಾಲೇಜು. ಅಲ್ಲಿ ಎಲ್ಲ ಸವಲತ್ತುಗಳಿರುತ್ತವೆ. ಆತ್ಮವಂತೂ ಓದಬೇಕಾಗಿದೆ. ಅದು ಬೇಕೆಂದರೆ ಚಿನ್ನದ ಸಿಂಹಾಸನವನ್ನಾದರೂ ಏರಬಹುದು ಅಥವಾ ಕಟ್ಟಿಗೆಯ ಸಿಂಹಾಸನವನ್ನಾದರೂ ಏರಬಹುದು. ಅಂದ್ರೇನು? ಚಿನ್ನದ ಸಿಂಹಾಸನ ಅಂದರೆ ನಾವು ಎಲ್ಲಿ ರಾಜರಾಗಂತ ಪುರುಷಾರ್ಥ ಮಾಡಬೇಕು? ಸತ್ಯಯುಗ ತ್ರೇತಾಯುಗದಲ್ಲಿ. ಇಲ್ಲಿ ದ್ವಾಪರ ಕಲಿಯುಗದಲ್ಲಿ ರಾಜರಾಗಂತ ಪುರುಷಾರ್ಥ ಮಾಡಬಾರ್ದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಆದರೆ ಸತ್ಯಯುಗ ತ್ರೇತಾಯುಗದಲ್ಲಿ ನಾಮಕಾವಸ್ಥೆಯಲ್ಲಿ ರಾಜ ಕೂತಿರ್ತಾರೆ. ಅಲ್ಲಿ ಜಗಳ ಯುದ್ಧ ಏನೂ ಇರಲ್ಲ. ಖುಷಿ, ಆನಂದ, ಶಾಂತಿ, ನೆಮ್ಮದಿಯಿಂದ ಎಲ್ಲರೂ ಗೌರವ ಕೊಡ್ತಾ ಇರ್ತಾರೆ. ಖುಷಿಯಾಗಿ ಜೀವನ ಇರುತ್ತೆ. ದ್ವಾಪರದಿಂದ ರಾಜರಾದರೆ ಅಲ್ಲಿ ಯುದ್ಧಗಳು, ಚಿಂತೆ, ದುಃಖ ಇದೇ ಇರುತ್ತೆ. ಅದಕ್ಕೆ ಬಾಬಾ ಇಲ್ಲಿ ಏನಂತಾರೆ, ಕಟ್ಟಿಗೆಯ ಸಿಂಹಾಸನದಲ್ಲಿ ಬರುವಂಥ ಪುರುಷಾರ್ಥ ನಮ್ದು ಆಗಬಾರ್ದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಶಿವಭಗವಾನ್ ವಾಚ ಇದೆಯಲ್ಲವೇ, ಕೃಷ್ಣನು ಮೊದಲ ನಂಬರ್ನ ರಾಜಕುಮಾರನಾಗಿದ್ದಾನೆ. ಮಕ್ಕಳಿಗೀಗ ಅರ್ಥವಾಗಿದೆ. ಕಲ್ಪಕಲ್ಪವು ತಂದೆಯೇ ಬಂದು ತಮ್ಮ ಪರಿಚಯ ಕೊಡುತ್ತಾರೆ. ನಾನು ಇವರಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಓದಿಸುತ್ತಿದ್ದೇನೆ. ದೇವತೆಗಳಲ್ಲಿ ಈ ಜ್ಞಾನವಿರುವುದಿಲ್ಲ. ಜ್ಞಾನದಿಂದ ದೇವತೆಗಳಾದ ಮೇಲೆ ಮತ್ತೆ ವಿದ್ಯೆಯ ಅವಶ್ಯಕತೆ ಇರುವುದಿಲ್ಲ. ಇದರಲ್ಲಿ ತಿಳಿದುಕೊಳ್ಳುವ ಬಹಳ ವಿಶಾಲ ಬುದ್ಧಿಯು ಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಬುದ್ಧಿಯಿಂದ ಈ ಪತಿತ ಪ್ರಪಂಚದ ಸನ್ಯಾಸ ಮಾಡಿ ಹಳೆಯ ದೇಹ ಮತ್ತು ದೇಹದ ಸಂಬಂಧಗಳನ್ನು ಮರೆತು ತಮ್ಮ ಬುದ್ಧಿಯನ್ನು ತಂದೆ ಮತ್ತು ಸ್ವರ್ಗದ ಕಡೆಗೆ ಇಡಬೇಕಾಗಿದೆ. ಬಾಬಾ ಏನು ಹೇಳಿದರು? ಪತಿತ ಪ್ರಪಂಚದ ಸನ್ಯಾಸ ಮಾಡಿ ಅಂತ ಹೇಳಿದರು ಬಾಬಾ. ಅಂದರೆ ಈ ಪತಿತ ಪ್ರಪಂಚದಲ್ಲಿ ಅಲ್ಪ ಕಾಲದ ಸುಖ ಇದೆ. ಅದಕ್ಕೆ ಅವಿನಾಶಿ ಶಾಶ್ವತವಾದ ಸುಖದ ಕಡೆಗೆ ಬುದ್ಧಿ ಇಡ್ರಿ ಅಂತ ಹೇಳ್ತಾರೆ ಬಾಬಾ. ಅವಿನಾಶಿ ವಿಶ್ರಾಂತಿಯ ಅನುಭವ ಮಾಡಲು ತಂದೆ ಮತ್ತು ಆಸ್ತಿಯ ಸ್ಮೃತಿಯಲ್ಲಿ ಇರಬೇಕಾಗಿದೆ. ಅವಿನಾಶಿ ವಿಶ್ರಾಂತಿ ಅಂದರೆ ಎಲ್ಲಿ? ಮಧುಬನದಲ್ಲಿ. ಅಂದರೆ ಬಾಬನ ನೆನಪಿನಾಗಿದ್ದಾಗ. ವಿಶ್ರಾಂತಿ ಅಂದರೆ ಅಲ್ಲಿ ನಾವು ಕೆಲಸನೇ ಮಾಡಲ್ಲ, ಕೂತಿರ್ತೀವಿ ಅಂತಲ್ಲ. ಆತ್ಮದ ಗುಣಶಕ್ತಿ ಜ್ಞಾನಗಳು ತುಂಬಿದಾಗ, ಅದರಲ್ಲಿ ಪಾಸಿಟಿವ್ ಶಕ್ತಿ ಆತ್ಮಕ್ಕೆ ಬೇಕಾಗಿತ್ತು ತುಂಬಿದಾಗ ಎಷ್ಟೇ ಕೆಲಸ ಮಾಡ್ತಾ ಇರಲಿ ಹಗುರತೆಯ ಅನುಭವ, ಅದು ವಿಶ್ರಾಂತಿಯ ಅನುಭವ ಆಗ್ತದೆ.
ಬಾಬಾ ಏನು ಹೇಳ್ತಾ ಇದ್ದಾರೆ, ಎಲ್ಲರಿಗೆ ತಂದೆಯ ಸಂದೇಶ ನೀಡಿ ರಿಫ್ರೆಶ್ ಮಾಡಬೇಕಾಗಿದೆ. ಆತ್ಮಿಕ ಸೇವೆಯಲ್ಲಿ ಸಂಕೋಚ ಪಡಬಾರದು. ಬಾಬಾ ಏನು ಹೇಳಿದ್ರು, ಆತ್ಮಿಕ ಸೇವೆಯಲ್ಲಿ ಸಂಕೋಚ ಪಡಬಾರದು ಅಂದ್ರೇನು? ಈಗ ನಾವು ಇರೋದು ಕೊಕ್ಕರೆಗಳ ಮಧ್ಯೆನೇ ಇದ್ದೀವಿ. ಕೆಲವರು ವಿಧ ವಿಧ ಸಂಸ್ಕಾರದವರು ದೇಹಾಭಿಮಾನದ ಮಾತುಗಳನ್ನ ಮಾತಾಡ್ತಿರ್ತಾರೆ, ನಗುತ್ತಿರ್ತಾರೆ. ಆದರೆ ನಾವು ಯಾರ ಮಾತಿಗೂ ಬೆಲೆ ಕೊಡಬಾರ್ದು, ಸಂಕೋಚನೂ ಪಡಬಾರ್ದು. ಏನು ತಿಳ್ಕೊಂತಾರೋ ಏನೋ, ನಗುತ್ತಾರೇನೋ, ಏನಂತಾರೇನೋ ಅಂತ. ಯಾಕೆಂದರೆ ಅವ್ರು ಯಾರು ಏನೇ ಅಂಬಲಿ, ಇದು ಸ್ವಯಂ ಭಗವಂತ ನುಡಿಸಿದಂಥ ಜ್ಞಾನ. ಅಂತಿಮದಲ್ಲಿ ಎಲ್ಲರಿಗೂ ಗೊತ್ತಾಗೇ ಆಗ್ತದೆ. ಆಗ ಅವರೇ ನಿಮಗೆ ಹೂವು ಹಾಕ್ತಾರಂತ ಹೇಳ್ಯಾರ ಬಾಬಾ. ಅದಕ್ಕೆ ನಾವು ಯಾವುದೇ ಸಂಕೋಚವಿಲ್ಲದೇ ಸೇವೆ ಮಾಡಬೇಕು. ವರದಾನ: ಸಂಘಟನೆಯಲ್ಲಿ ಏಕಮತ ಹಾಗೂ ಏಕರಸ ಸ್ಥಿತಿಯ ಮೂಲಕ ಸಫಲತೆಯನ್ನು ಪ್ರಾಪ್ತ ಮಾಡಿಕೊಳ್ಳುವಂಥ ಸತ್ಯಸ್ನೇಹಿ ಭವ. ವರದಾನದ ಸಾರ: ಸಂಘಟನೆಯಲ್ಲಿ ಒಬ್ಬರು ಹೇಳಿದರು, ಇನ್ನೊಬ್ಬರು ಒಪ್ಪಿಕೊಂಡರು. ಇದಾಗಿದೆ ಸತ್ಯ ಸ್ನೇಹದ ಪ್ರತ್ಯುತ್ತರ. ಇಂಥ ಸ್ನೇಹಿ ಮಕ್ಕಳ ಉದಾಹರಣೆ ನೋಡಿ ಅನ್ಯರು ಸಹ ಸಂಪರ್ಕದಲ್ಲಿ ಬರುವುದರಲ್ಲಿ ಸಾಹಸವನ್ನು ಇಡುವರು. ಸಂಘಟನೆಯಲ್ಲಿಯೂ ಸೇವಾ ಸಾಧನವಾಗುತ್ತದೆ. ಮಾಯೆಯು ಎಲ್ಲಿಯೇ ನೋಡುತ್ತದೆ, ಇವರಲ್ಲಿ ಏಕತೆ ಚೆನ್ನಾಗಿದೆ, ಒಟ್ಟಾಗಿದ್ದಾರೆಂದರೆ ಅಲ್ಲಿ ಬರಲು ಧೈರ್ಯ ಬಿಡುವುದಿಲ್ಲ. ಏಕಮತ ಹಾಗೂ ಏಕರಸ ಸ್ಥಿತಿಯ ಸಂಸ್ಕಾರವೇ ಸತ್ಯಯುಗದಲ್ಲಿಯೂ ಒಂದು ರಾಜ್ಯದ ಸ್ಥಾಪನೆ ಮಾಡುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಸಂಘಟನೆಯಲ್ಲಿ ನಡೆಯುವ ಶಕ್ತಿ ಯಾರಿಗಿರ್ತದೆ ಅಂತಂದರೆ, ಇನ್ನೊಬ್ಬರು ನಮಗೆ ಸೊಲ್ಯೂಷನ್ ಕೊಟ್ಟಾಗ ಸ್ವೀಕಾರ ಮಾಡಬೇಕು. ನಾವು ಕೊನೆ ಉಸಿರಿರೋವರೆಗೂ ಸ್ವೀಕಾರ ಮಾಡೋ ಬುದ್ಧಿ ಇರಬೇಕು. ಯಾಕೆ ಅಂದರೆ ನಮಗೆ ಬಾಬಾ ನಮಗೇನಂತ ತಿಳಿಸ್ಬೇಕಂದ್ರೆ, ನಮ್ಮ ಎದುರುಗಡೆ ಯಾರಿರ್ತಾರೋ, ನಮ್ಮ ಸಂಪರ್ಕದಲ್ಲಿ ಯಾರಿರ್ತಾರೋ ಅವ್ರ ಮೂಲಕನೇ ತಿಳಿಸ್ತಿರ್ತಾರೆ. ಒಂದು ಸಣ್ಣ ಮಕ್ಕಳು ಇರ್ಬೋದು, ಅವ್ರ ಮೂಲಕನೇ ಬರ್ತಿರ್ತತೆ. ಆದರೆ ಅಲ್ಲಿ ನಾವು ಅದನ್ನು ಸರಿಯಾಗಿ ಸ್ವೀಕಾರ ಮಾಡೋ ಭಾವನೆ ಇರಬೇಕು. ನಮ್ಮಷ್ಟು ಇವ್ರಿಗೇನು ಗೊತ್ತೈತೆ, ನಮ್ಮಷ್ಟೇನು ಗೊತ್ತಿಲ್ಲ, ನಾವೇ ದೊಡ್ಡ ಇದು ಅನ್ನೋದು ಒಂದು ದೇಹಾಭಿಮಾನ ಇದ್ದಾಗ ಅಲ್ಲಿ ಅವರು ಏನಾದರೂ ಸೊಲ್ಯೂಷನ್ನು ಕೊಟ್ಟರು ಕೂಡ ನಾವು ಕ್ಯಾಚ್ ಮಾಡ್ಕೊಳಕ್ಕಾಗಲ್ಲ. ಈ ಥರ ಪರಸ್ಪರ ಸ್ವೀಕಾರ ಮಾಡೋದು, ಕೊಡಬೇಕಂದಾಗ ಕೊಡೋದು, ತಗೊಳ್ಳೋದು, ಈ ಥರ ಪರಸ್ಪರ ಸ್ನೇಹ ಇರಬೇಕು. ಆ ಎಲ್ಲ ಬಾಲಕ ಮಾಲೀಕತನದ ನಶೆ ಇವೆಲ್ಲ ಇರಬೇಕು. ಅಂದರೆ ಏನಿರಬೇಕು ಅಲ್ಲಿ? ಏಕರಸ. ತಂದೆಯನ್ನು ನೆನಪು ಮಾಡಿ ಹೆಚ್ಚು ಶಕ್ತಿಯನ್ನು ತುಂಬಿಕೊಂಡಾಗ ಇಲ್ಲಿ ಎಲ್ಲ ಗುಣಗಳು ಬರ್ತವೆ. ಆಗ ನಾವು ಪರಸ್ಪರ ಸ್ನೇಹಿಗಳಾಗಿರ್ತೀವಿ. ಆ ಸ್ನೇಹಿಗಳಾಗಿ ಸಂಘಟನೆ ಇದ್ದಾಗ ಮಾಯೆಯೂ ನಿಮ್ಮ ಹತ್ರ ಬರಲ್ಲ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್: ಈ ಸಂಸ್ಕಾರ ಇರೋರು ಅಲ್ಲಿ ಸತ್ಯುಗದ ಒಂದೇ ರಾಜ್ಯದ ಸ್ಥಾಪನೆ ಆಗೋದ್ರಲ್ಲಿ ಸತ್ಯುಗದಲ್ಲಿ ಬರ್ತಾರೆ ಅನ್ನೋ ಮಾತು ಬಾಬಾ ಹೇಳ್ತಾರೆ. ಸ್ಲೋಗನ್: ಕರ್ಮ ಮತ್ತು ಯೋಗದ ಸಮತೋಲನವನ್ನು ಇಟ್ಟುಕೊಳ್ಳುವವರೇ ಸಫಲ ಯೋಗಿ ಆಗಿದ್ದಾರೆ. ಅಂದರೆ ನಮ್ಮದು 63 ಜನ್ಮದ ಪಾಪ ಐತೆ ತಲೆ ಮೇಲೆ. ನಾವು ಬೈಠಕ್ ಯೋಗನೇ ಮಾಡಬೇಕಂದ್ರೆ ಎಷ್ಟೊಂದು ಕೊಡ್ತೀವಿ? 1 ತಾಸು ಕೊಡ್ತೀವ, 2 ತಾಸು ಕೊಡ್ತೀವ. ಆದರೆ ಆ ನಿರಂತರ 63 ಜನ್ಮದ ಪಾಪ ಭಸ್ಮ ಆಗಬೇಕಂದ್ರೆ ನಿರಂತರ ಯೋಗ ಇರಬೇಕು. ಆದರೆ ಕರ್ಮ ಮಾಡ್ತಾನೂ ನಾವು ಯೋಗದಲ್ಲಿದ್ದಾಗ ಅವರೇ ಮಾಯೆ ಭಸ್ಮ ಆದಂತೆಲ್ಲ ಸಫಲ ಯೋಗಿಗಳಾಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಸಂಗಮಯುಗಿ ಸರ್ವ ತೀವ್ರ ಪುರುಷಾರ್ಥಿ ಸಹೋದರ ಸಹೋದರಿಯರಿಗೆ ಹೊಸ ವರ್ಷದ ಜೊತೆಗೆ ಹೊಸ ಯುಗದ ಬಹಳ ಶುಭಾಶಯಗಳು. ಅವ್ಯಕ್ತ ಸೂಚನೆ: ಬಾಪ್ದಾದರವರ ಇಚ್ಛೆ ಏನೆಂದರೆ ನನ್ನ ಪ್ರತಿಯೊಂದು ಮಗುವು ಮುಕ್ತಿ ಜೀವನ್ಮುಕ್ತಿಯ ಆಸ್ತಿಯ ಹಕ್ಕುದಾರರಾಗಬೇಕು. ಈಗಿನ ಅಭ್ಯಾಸವೇ ಸತ್ಯಯುಗದಲ್ಲಿ ಸಹಜ ಜೀವನವಾಗಲಿದೆ. ಆದರೆ ಆಸ್ತಿಯ ಹಕ್ಕು ಈಗ ಈ ಸಂಗಮ ಯುಗದಲ್ಲಿದೆ. ಆದ್ದರಿಂದ ಯಾವುದೇ ಬಂಧನವು ಎಳೆಯುತ್ತಿರುವ ಅನುಭವವಾದರೆ ಅದರ ಕಾರಣವನ್ನು ಯೋಚಿಸಿ ಅದನ್ನು ನಿವಾರಣೆ ಮಾಡಿರಿ. ಯಾವ ಬಂಧನನೂ ಸೇವೆ ಕೂಡ ಬಂಧನ ಆಗಬಾರ್ದು. ಅಲ್ಲಿ ನಮಗೆ ಎಳಿತಾ ಇದೆ ಅಂದರೆ ಅದರ ಕಾರಣ ತಿಳ್ಕೊಂಡು ನಿವಾರಣೆ ಕಂಡುಕೊಳ್ಳ್ರಿ ಅಂತಾರೆ ಬಾಬಾ. ಓಂ ಶಾಂತಿ.